ಪಾಲಕರೇ, ಸರ್ಕಾರಿ ಶಾಲೆಗಳ ಬಗ್ಗೆ ನಿಮ್ಮ ಧೋರಣೆ ಬದಲಿಸಿಕೊಳ್ಳಿ. ಮಂಗಸೂಳಿ ಕೆಪಿಎಸ್ ಶಾಲೆಯಿಂದ ಖಾಸಗಿ ಶಾಲೆಗಳಿಗೆ ಪೈಪೋಟಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನು ಹೆಚ್ಚಿಗೆ ಶುಲ್ಕ ನೀಡಿ ಖಾಸಗಿ ಶಾಲೆಗಳಿಗೆ ಸೇರಿಸುವುದು ಪ್ರತಿಷ್ಠೆ ಎಂದು ಭಾವಿಸುತ್ತಾರೆ. ಅವರು ನೀಡುವ ಜಾಹೀರಾತುಗಳು ಶಾಲೆಯನ್ನು ಪ್ರಸ್ತುತಪಡಿಸುವ ಅವರ ಶೈಲಿಗೆ ಮಾರು ಹೋಗುವುದು ಮತ್ತು ತಮ್ಮ ಮಕ್ಕಳು ಇಂತಹ ಶಾಲೆಯಲ್ಲಿ ಓದುತ್ತಿದ್ದಾರೆಂಬ ಒಣ ಪ್ರತಿಷ್ಠೆಗಾಗಿ ಸ್ಪರ್ಧೆಗೆ ಬಿದ್ದು ಹೇಳಿದಷ್ಟು ಹಣ ಸುರಿದು ಅದೇ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುತ್ತಾರೆ. ಇದರಿಂದ ಖಾಸಗಿ ಶಾಲೆಗಳು ಬೆಳೆಯುತ್ತಿವೆ, ಆದರೆ ಅವರ ಶೈಕ್ಷಣಿಕ ಸಾಧನೆ ಮಾತ್ರ ಅಷ್ಟಕ್ಕಷ್ಟೇ ಎನ್ನುವಂತಿದೆ. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿದುಕೊಳ್ಳುವ ಇಂದಿನ ದಿನಮಾನಗಳಲ್ಲಿ ಇಲ್ಲೊಂದು ಸರ್ಕಾರಿ ಕನ್ನಡ, ಇಂಗ್ಲಿಷ್ ಮತ್ತು ಮರಾಠಿ ಮಾಧ್ಯಮ ಪ್ರೌಢಶಾಲೆಯೊಂದು ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಸದಾ ಭಾಷಾ ದ್ವೇಷಕ್ಕೆ ಸಾಕ್ಷಿಯಾಗಿದ್ದ ಗಡಿ ಗ್ರಾಮದಲ್ಲಿ ಭಾಷಾ ಸಾಮರಸ್ಯದೊಂದಿಗೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಬೆಳೆದಿರುವುದು ವಿಸ್ಮಯವೇ ಆಗಿದೆ. ಯಾವುದೇ ಆಡಂಬರವಿಲ್ಲದೆ ಗಡಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಶಿಕ್ಷಣ ನೀಡುವ ಮೂಲಕ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುತ್ತಿದೆ. ಹೌದು ವೀಕ್ಷಕರೇ, ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿರುವ ತಾಲೂಕಿನ ಏಕೈಕ ಎಂಆರ್ಎಂ ಕರ್ನಾಟಕ ಪಬ್ಲಿಕ್ ಶಾಲೆಯೊಂದು ಇಂತಹ ವಿಶೇಷ ಸಾಧನೆಯನ್ನು ಮಾಡುತ್ತಿದೆ. ಈ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಬ್ಯೂಟಿಷಿಯನ್ ತರಬೇತಿ, ಆಟೋಮೊಬೈಲ್ ಇಂಜಿನಿಯರಿಂಗ್ನ ಬೇಸಿಕ್ ಶಿಕ್ಷಣ ನೀಡುತ್ತಾರೆ ಎಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು. ಇಲ್ಲಿಯ ಮಕ್ಕಳಿಗೆ ಸೌಂದರ್ಯ ಮತ್ತು ಶೃಂಗಾರವರ್ಧನೆ, ಮೆಹಂದಿ ಕಲೆಯಂತಹ ಬ್ಯೂಟಿಷಿಯನ್ ತರಬೇತಿ ನೀಡಲಾಗುತ್ತಿದೆ. ಹೊರಗಡೆಯಿಂದ ಬಂದಂಥ ಧೂಳು ಎಲ್ಲ ಆಗ್ತದೆ. ಅದಕ್ಕೆ ನಾವು ಏನು ಮಾಡಿದ್ವಿ, ಇಲ್ಲಿನ ಹೇರ್ ವಾಶ್ ಮಾಡಿ ಆಮೇಲೆ ಕಲರ್ ಮಾಡ್ತೀವಿ. ಕಲರ್ ಮಾಡಿಬಿಟ್ಟು 15-30 ಮಿನಿಟ್ಸ್ ಮುಗಿದ್ಮೇಲೆ ಹೇರ್ ವಾಶ್ ಇಲ್ಲಿ ಮಾಡ್ತೀವಿ. ಅದಕ್ಕೆ ಬೇಸನ್ ಯೂಸ್ ಮಾಡ್ತೀವಿ. ಇವಾಗ ಬೇಸನಲ್ಲಿ ಮಾಡಿದ್ವಲ್ಲ, ಹೇರ್ ವಾಶ್ ಮಾಡಿ ಹೇರ್ ಸ್ಪಾ ಮಾಡೋಕ್ಕಿದ್ದಾನೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಜಸ್ಟ್ ಏನಿರಲ್ಲ, ಇದು ಹೇರ್ ಸ್ಪಾ ಮಾಡಬೇಕಂದ್ರೆ ಜಸ್ಟ್ ಕ್ರೀಮ್ ಹಚ್ಚಿ 3-4 ಸತಿ ಫುಲ್ ಇದು ಮಾಡೋದು, ಮಸಾಜ್ ಮಾಡೋದು. ಇದು ಬ್ಲೀಚ್. ಇವಾಗ 2 ಕ್ರೀಮ್ ಇರ್ತಾವೆ, ಆ್ಯಕ್ಟಿವೇಟರ್ ಪೌಡರ್ ಮತ್ತು ಕ್ರೀಮ್, ಅದನ್ನು ಮಿಕ್ಸ್ ಮಾಡಿ ಫೇಸಿಗೆ ಹಚ್ಚೋದು. 15 ಮಿನಿಟ್ಸ್ ಬಿಡೋದು. ಇದು ಗ್ಲೋ ಕೊಡ್ತದೆ ಮುಖ. ಫಂಕ್ಷನ್ ಅದು ಇರ್ತಾವಲ್ಲ, ಅವಾಗ ಇದನ್ನು ಯೂಸ್ ಮಾಡೋದು. ಇದನ್ನು ಫೇಸ್ ಟೋನರ್ ಅದ, ಇದು ಮೇಕಪ್ ಎಲ್ಲ ಮಾಡಬೇಕಾದ್ರೆ ಫಸ್ಟ್ ಇರುತ್ತೆ. ಮತ್ತು ಇದು ಮಾಯ್ಶ್ಚರೈಸರ್, ಲೋಷನ್ ಬಾಡಿಗೆ ಯೂಸ್ ಮಾಡೋದು. ಇದು ಫೇಶಿಯಲ್ ಕಿಟ್. ಇದು ಫೇಶಿಯಲ್ ಕಿಟ್, ಕ್ರೀಮ್ಸ್ ಕ್ಲಿನ್ಸಿಂಗ್ ಮಿಲ್ಕ್, ಮಸಾಜ, ಸ್ಕ್ರಬ್, ಫೇಸ್ ಮಾಸ್ಕ್ ಎಲ್ಲ ಬರ್ತದೆ. ಇದನ್ನು ಹಚ್ಚಿ ಫೇಶಿಯಲ್ ಮಾಡೋದು. ಎಷ್ಟಾಗ್ತಾರ ಮುಖ ರೌಂಡ್ ಇದ್ದಂದು ನಾವೇನು ಮಾಡ್ತೀವಿ, ಯಾವುದೋ ಮತ್ತು ಮೃದು ಕೋನಿಯ ರೌಂಡ್ ಮುಖ, ಚೌಕ್ ಮುಖಕ್ಕೆ ಇದು ಮಾಡ್ತೀವಿ. ಗುಂಡಾದ ಇವು ಶೇಪ್ಸ್ ಅದಾವೆ. ಇವು ಶೇಪ್ಸ್ ಇದು ಲ್ಯಾಕ್ಮಿ ಫೌಂಡೇಶನ್, ಇದೆಲ್ಲ ವಾಯ್ ಮಾಡಿ. ಅದಕ್ಕಾಗಿ ನುರಿತ ಶಿಕ್ಷಕರೇ ಇಲ್ಲಿದ್ದಾರೆ. ಅದಲ್ಲದೆ ಆಟೋಮೊಬೈಲ್ ಇಂಜಿನಿಯರಿಂಗ್ ತರಬೇತಿ ಕೂಡ ಇಲ್ಲಿ ನೀಡಲಾಗುತ್ತಿದೆ. ನೀವೇನಾದರೂ ನಮ್ಮ ಶಾಲೆಗೆ ಬಂದ ವೇಳೆ ನಿಮ್ಮ ಬೈಕ್ ಕೆಟ್ಟರೆ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಬೈಕ್ ಗ್ಯಾರೇಜ್ಗೆ ಹೋಗುವವರೆಗೆ ರಿಪೇರಿ ಮಾಡಿಕೊಡಬಲ್ಲರು ಎಂದು ಹೆಮ್ಮೆಯಿಂದ ಇಲ್ಲಿಯ ಶಿಕ್ಷಕರು ಹೇಳಿಕೊಳ್ಳುತ್ತಾರೆ. ಇನ್ನು ಈ ಶಾಲೆಯಲ್ಲಿ ಸುಸಜ್ಜಿತವಾದ ವಿಜ್ಞಾನ ಲ್ಯಾಬ್, ಲೈಬ್ರರಿ, ಅತ್ಯಾಧುನಿಕ ವ್ಯಾಯಾಮ ಕೋಣೆ,
ಆಧುನಿಕ ಶಿಕ್ಷಣಕ್ಕಾಗಿ ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ತರಗತಿ, ಸುಸಜ್ಜಿತವಾದ ಕಾರ್ಯಾಲಯ, ವಿಶಾಲವಾದ ಆಟದ ಮೈದಾನ ಇಲ್ಲಿವೆ. ಮಕ್ಕಳಿ ಸರ್ಕಾರದಿಂದ ಬಿಸಿ ಊಟ, ಶೂ, ಪುಸ್ತಕಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಜೊತೆಗೆ RO ಫಿಲ್ಟರ್ ನೀರಿನ ಘಟಕದಿಂದ ಮಕ್ಕಳಿಗೆ ಕುಡಿಯುವ ನೀರು ಒದಗಿಸಲಾಗುತ್ತಿದೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ, ಹಾಲಿ ಶಾಸಕರಾದ ರಾಜು ಕಾಗೆ, ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ್ ಅವರು ಈ ಶಾಲೆಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ನೀಡಿದ್ದಾರೆ. ಅತ್ಯುನ್ನತ ಪದವಿ ಪಡೆದಿರುವ ನುರಿತ ಅನುಭವಿ ಶಿಕ್ಷಕರು ಇಲ್ಲಿಯ ಮಕ್ಕಳಿಗೆ ಪಾಠ ಮಾಡುತ್ತಾರೆ. ಸಂಪೂರ್ಣ ಮರಾಠಿ ಹಿನ್ನೆಲೆಯುಳ್ಳ ಗ್ರಾಮದಲ್ಲಿ ಕನ್ನಡ ವಿಷಯದಲ್ಲಿ 98% ಫಲಿತಾಂಶ ಪಡೆದುಕೊಂಡಿರುವ ದಾಖಲೆಯು ಈ ಶಾಲೆಯದ್ದಾಗಿದೆ. ಜೊತೆಗೆ ಕಳೆದ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿಯ ಶಿಕ್ಷಣದ ಗುಣಮಟ್ಟ ಸುಧಾರಿಸುತ್ತಾ ಫಲಿತಾಂಶದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಮುಂದಿನ ದಿನಗಳಲ್ಲಿ 100% ಫಲಿತಾಂಶ ಸಾಧಿಸುವ ಗುರಿಯೊಂದಿಗೆ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ. ಒಟ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ 40 ನುರಿತ ಶಿಕ್ಷಕರನ್ನು ಹೊಂದಿರುವ ಶಾಲೆಯಲ್ಲಿ ಈ ವರ್ಷ ಪ್ರೌಢಶಾಲೆಯಲ್ಲಿ 450 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದರೆ, ಪ್ರಾಥಮಿಕ ಶಾಲೆ ಸೇರಿಸಿದರೆ ಮಕ್ಕಳ ಸಂಖ್ಯೆ 1000ಕ್ಕೆ ತಲುಪಿದೆ. ಶಾಲೆಯ ಪ್ರಗತಿಗೆ ಪ್ರತಿಯೊಬ್ಬರ ಸಹಕಾರ ನಮಗೆ ದೊರಕಿದ್ದು, ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುವಲ್ಲಿ ಇಲ್ಲಿಯ ಶಿಕ್ಷಕರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಖಾನಾಪುರದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಅವರ ಧರ್ಮಪತ್ನಿ ಸುಜಾತಾ ಪಾಟೀಲ್ ಅವರು ಈ ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಶಿಕ್ಷಕಿಯಾಗಿ ಅತ್ಯುತ್ತಮವಾಗಿ ಪಾಠ ಮಾಡುತ್ತಿದ್ದು, ಅವರು ದಿನಾಲೂ ಬೆಳಗಾವಿಯಿಂದ ಮಂಗಸೂಳಿಗೆ ಬಸ್ ಮುಖಾಂತರ ಸರಿಯಾದ ಸಮಯಕ್ಕೆ ಬಂದು 10 ಕಿಲೋಮೀಟರ್ ದೂರದಲ್ಲಿ ಪಾಠ ಮಾಡಲು ಬೇಸರಪಟ್ಟುಕೊಳ್ಳುವಂತಹ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಅದು ಈ ಶಾಲೆಗೆ ಹೆಮ್ಮೆ ತರುವ ವಿಷಯವಾಗಿದೆ. 1978ರಲ್ಲಿ ಗ್ರಾಮದ ಶಿಕ್ಷಣ ಪ್ರೇಮಿ ಮಲ್ಲಪ್ಪ ರಾಮಪ್ಪ ಮಗದುಮ ಅವರು ಗ್ರಾಮದ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕೆನ್ನುವ ಉದ್ದೇಶದಿಂದ ತಮ್ಮ 8 ಎಕರೆ ಜಮೀನು ಮತ್ತು ಅಂದಿನ ಕಾಲದಲ್ಲಿ 40,000 ರೂಪಾಯಿ ದೇಣಿಗೆ ನೀಡಿದ್ದು, ಅವರ ಹೆಸರಿನಲ್ಲಿಯೇ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ನೀಡುತ್ತಿರುವ ಈ ಶಾಲೆಯು ಅವರ ಕನಸನ್ನು ಸಾಕಾರಗೊಳಿಸುತ್ತಿದೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಗಡಿಭಾಗದ ಸರ್ಕಾರಿ ಶಾಲೆಯೊಂದು ಎಲೆಮರೆಯ ಕಾಯಿಯಂತೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುತ್ತಿರುವುದು ಹೆಮ್ಮೆ ಮೂಡಿಸುತ್ತದೆ ಎನ್ನುತ್ತಾರೆ ಇಲ್ಲಿಯ ಪ್ರಭಾರಿ ಮುಖ್ಯೋಧ್ಯಾಪಕ SS ಶೇಡಶ್ಯಾಳೆ ಅವರು. ಶಾಲೆಯ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಇಲ್ಲಿ ಎಲ್ಲ ಮೂಲಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ನಾವು ಹೊಂದಿದ್ದೇವೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಟ್ಟು 1ರಿಂದ 7ನೇ ತರಗತಿ ಪ್ರಾಥಮಿಕದಲ್ಲಿ 338 ವಿದ್ಯಾರ್ಥಿಗಳು ಹಾಗೂ ನಮ್ಮ ಸರ್ಕಾರಿ ಪ್ರೌಢಶಾಲೆ 8ರಿಂದ 10ನೇ ತರಗತಿಗೆ 450 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಕಳೆದ ವರ್ಷ ನಮ್ಮ ಶಾಲೆಯ ಫಲಿತಾಂಶ 98% ಫಲಿತಾಂಶ ಆಗಿದೆ. ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸಹಾನಾ ಮುಲ್ಲಾ ಅವರು ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ನಮ್ಮ ತಾಲೂಕಿನಲ್ಲಿ ಸರ್ಕಾರದಿಂದ ಏನು 3 ಲ್ಯಾಪ್ಟಾಪ್ಗಳು ಇರ್ತವೆ, ಸತತ ನಮ್ಮ ವಿದ್ಯಾರ್ಥಿಗಳೇ ಬಹುಮಾನವನ್ನು ಪಡೀತಾ ಇದ್ದಾರೆ. ಮತ್ತು ಸುಂದರವಾದಂಥ ಲೈಬ್ರರಿ ಇದೆ. ಅದೇ ರೀತಿ ಸುಂದರವಾದಂಥ ಆಫೀಸು, ಆಮೇಲೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕಂತೆ ಸ್ಮಾರ್ಟ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಕೋಣೆ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಜಿಮ್ ಹಾಲ್ ಇದೆ. ಅದನ್ನು ಹಿಂದಿನ ಮುಖಂಡರಾದಂಥ ಶ್ರೀಮಂತ್ ಪಾಟೀಲ್ ಅವರು ಮಂಜೂರು ಮಾಡಿದ್ದಾರೆ. ಅದೇ ರೀತಿ ಕಳೆದ ವರ್ಷ ಪ್ರಕಾಶಣ್ಣ ಹುಕ್ಕೇರಿ ಅವರು 2 ಕೋಣೆಗಳನ್ನು ಮಂಜೂರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರಾದಂಥ ರಾಜು ಕಾಗೆ ಅವರು 2 ಕೋಣೆಗಳನ್ನು ಮಂಜೂರು ಮಾಡಿದ್ದಾರೆ. ಈ ರೀತಿ SSLC ವಿದ್ಯಾರ್ಥಿಗಳು ಉತ್ತಮ ಪರಿಸರದಲ್ಲಿ ಓದುವ ಹಾಗೆ ನಮಗೆ ಒಂದು ಇಲ್ಲಿ ಕಟ್ಟಡಗಳನ್ನು ಒದಗಿಸಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಗ್ರೌಂಡ್ದಲ್ಲಿ ಎಲ್ಲ ಕಬಡ್ಡಿ, ಖೋ ಖೋ, ಲಾಂಗ್ ಜಂಪ್ ಎಲ್ಲ ಗ್ರೌಂಡ್ಗಳನ್ನು ನಾವು ಏನಪ್ಪ ಅಂದರೆ ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ ಚೆನ್ನಾಗಿ ನಮ್ಮ ಶಿಕ್ಷಕರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರಿ ಪ್ರೌಢಶಾಲೆ 8 ಎಕರೆ ಜಮೀನು ಹೊಂದಿದೆ. ಸಾಕಷ್ಟು ವಿಶಾಲವಾದಂಥ ಕ್ರೀಡಾಂಗಣ ಮತ್ತು ಎಲ್ಲ ಮೂಲ ಸೌಕರ್ಯಗಳನ್ನು ಹೊಂದಿದೆ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಶಾಲೆಯಲ್ಲಿ ಅನೇಕ ಶಿಕ್ಷಕರು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಅವರ ವಿಷಯದಲ್ಲಿ ಪಡೆದಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರದ ಯಾವುದೇ ಕೊರತೆ ಇಲ್ಲ. ಉತ್ತಮ ಗಣಿತ ಪಾಠ ಮಾಡುವಂಥ ಪ್ರೌಢಶಾಲೆಗೆ 4 ಶಿಕ್ಷಕರು, ಅದೇ ರೀತಿ ವಿಜ್ಞಾನ ಶಿಕ್ಷಕರು, ಕನ್ನಡ ಶಿಕ್ಷಕರು, ಈ ರೀತಿ ಎಲ್ಲ ಥರದ ಎಲ್ಲ ವಿಷಯದ ಶಿಕ್ಷಕರಿದ್ದಾರೆ. ಹಾಗೆ ದೈಹಿಕ ಶಿಕ್ಷಕರು 2 ದೈಹಿಕ ಶಿಕ್ಷಕರು ಇದ್ದರು, ಮೊನ್ನೆ ತಾನೇ ಒಬ್ಬರು ರಿಟೈರ್ಡ್ ಆಗಿದ್ದಾರೆ. ಅದೇ ರೀತಿ ಎಲ್ಲ ಶಿಕ್ಷಕರನ್ನು ನಮಗೆ ಒದಗಿಸಿದ್ದಾರೆ ಮತ್ತು ಉತ್ತಮವಾದಂಥ ಪಾಠ ಬೋಧನೆ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಬರ್ತಾ ಇದೆ. ಅದಕ್ಕೆ ಕನ್ನಡ ಶಾಲೆಯಲ್ಲಿ ಸಿದ್ಧಲಿಂಗ ಸರ್ ಅವರು ಸುಮಾರು ಎಷ್ಟು ವಿದ್ಯಾರ್ಥಿಗಳು 100ಕ್ಕೆ 100 ಏನಿದೆ ಫಲಿತಾಂಶವನ್ನು ಪಡೆದಿದ್ದಾರೆ. ಅದೇ ರೀತಿ ಇನ್ನಿತರ ಅನೇಕ ವಿಷಯಗಳಲ್ಲೂ ಸಹಿತ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದಾರೆ. ರಾಜ್ಯಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಥಮ ಬರುವ ಹಾಗೆ ನಾವೀಗ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿ ಸಿಗ್ತಾ ಇದೆ ಅಂತೇಳಿ ನಾನು ಹೇಳ್ಬೇಕು. ಈಗ ಅದೇ ರೀತಿ ಕಳೆದ 3 ವರ್ಷಗಳಿಂದ ಈ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ 350 ಇತ್ತು. ಆದರೆ ನಾವಿಂದು 450 ವಿದ್ಯಾರ್ಥಿಗಳ ಸಂಖ್ಯೆ ಮಾಡಿದ್ದೇವೆ. ಇನ್ನೊಂದು ಅನೇಕದಿಂದ ಪ್ರೈವೇಟ್ ಶಾಲೆಗಳ ಹಾವಳಿ ಇದ್ದರೂ ಸಹಿತ ಅದರ ಮಧ್ಯೆ ಕಾಗವಾಡ ತಾಲೂಕಿನಲ್ಲಿ ಒಂದು ಉತ್ತಮ ಸರ್ಕಾರಿ ಪ್ರೌಢಶಾಲೆ ಮಾದರಿ ಶಾಲೆ ಇದಾಗಿದೆ. ಅದಕ್ಕೆ ಪ್ರತಿ ವರ್ಷ ನಮ್ಮಲ್ಲಿ ಸುಮಾರು 50-60 ವಿದ್ಯಾರ್ಥಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉತ್ತಮವಾದಂಥ ಬಿಸಿಯೂಟ ಹಾಗೂ ಶೂಸ್ ಮತ್ತು ಪುಸ್ತಕಗಳು ಇದನ್ನೆಲ್ಲ ನಾವು ಫ್ರೀಯಾಗಿ ಸರ್ಕಾರದಿಂದ ಒದಗಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಗೆ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪ್ರತಿ ವರ್ಷ 3 ಲ್ಯಾಪ್ಟಾಪ್ಗಳು ಸಿಗ್ತಾ ಇದ್ದಾವೆ. ಅದೇ ನಮ್ಮ ಶಾಲೆಗೆ ಆ 3 ಲ್ಯಾಪ್ಟಾಪ್ಗಳು ಕಳೆದ 2-3 ವರ್ಷಗಳಿಂದ ಸಿಕ್ಕಿದ್ದಾವೆ. ಮುಂದೆಯೂ ಸಹಿತ ನಮ್ಮ ಶಾಲೆ ಇಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಉತ್ತಮವಾದಂಥ ಪ್ರಥಮ ರ್ಯಾಂಕ್ ಪಡಿಬೇಕು ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಯನ್ನು ಅನ್ನುವ ದಿಶೆಯಲ್ಲಿ ನಮ್ಮ ಎಲ್ಲ 27 ಪ್ರೌಢಶಾಲೆ ಶಿಕ್ಷಕರು ಎಲ್ಲರೂ ಇಂದು MSc B.Ed ಅತಿ ಉತ್ತಮ ಕ್ವಾಲಿಫೈಡ್ ಹೊಂದಿದಂಥ ಮತ್ತು ಸರ್ಕಾರದ ಮೆರಿಟ್ ಪರೀಕ್ಷೆಯನ್ನು ಪಾಸಾಗಿ ಬಂದಂಥ ಶಿಕ್ಷಕರಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಇಂದು ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷ ಒಂದು 60ರಿಂದ 70 ಹಾಸ್ಟೆಲ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವ್ರಿಗೂ ಸಹಿತ ಇಲ್ಲಿ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಗಡಿ ಭಾಗದ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಯೊಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುತ್ತಾ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸುವ ಪಾಲಕರು ಮತ್ತೊಮ್ಮೆ ಯೋಚಿಸುವಂತೆ ಮಾಡಿ ಸರ್ಕಾರಿ ಶಾಲೆಗಳ ಬಗ್ಗೆ ತಮ್ಮ ಧೋರಣೆಗಳನ್ನು ಬದಲಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಈ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಮಿಂಚಲಿ, ಶಾಲೆಯ ಕೀರ್ತಿ ರಾಷ್ಟ್ರವ್ಯಾಪಿ ಹರಡಲಿ ಎಂಬುದೇ ಪ್ರತಿಯೊಬ್ಬರ ಹಾರೈಕೆಯಾಗಿದೆ. ಪಂಚ್ ನ್ಯೂಸ್ಗಾಗಿ ಮಂಗಸೂಳಿಯಿಂದ ಬಸವರಾಜ್ ತಾರದಾಳೆ.